ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಬನ್ನಿ ಫ್ರೆಂಡ್ಸ್, ಇವತ್ತು ನಾನೊಂದು ಸ್ವೀಟ್ ರೆಸಿಪಿ ಬರ್ಫಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಈ ಬರ್ಫಿ ಬಂದು ಎಗ್ ಫ್ರೂಟಿಂದ ಮಾಡಿರೋದು. ತುಂಬಾ ಚೆನ್ನಾಗಿರುವಂಥ ಒಂದು ಡಿಲಿಷಿಯಸ್ ಆಗಿರುವಂಥ ಒಂದು ರೆಸಿಪಿ. ನೀವು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಒತ್ತಕ್ಕೆ ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವಾಗ ನಾನು ಎಗ್ ಫ್ರೂಟ್ ತಗೊಂಡಿದ್ದೀನಿ. ಇದನ್ನು ನಾನಿವಾಗ ಮೇಲ್ಗಡೆ ಇರುವಂಥ ಸಿಪ್ಪೆನೆಲ್ಲ ತೆಗಿತಾ ಇದ್ದೀನಿ. ಎಲ್ಲ ಸಿಪ್ಪೆನ ಕ್ಲೀನಾಗಿ ತೆಗಿಬೇಕು. ಇವಾಗ ಸಿಪ್ಪೆ ಎಲ್ಲ ತೆಗೆದ ನಂತರ ಇದರಲ್ಲಿ ಒಳಗಡೆ ಬೀಜ ಎಲ್ಲ ಇರುತ್ತೆ, ಅದನ್ನು ತೆಗಿಬೇಕು. ತೆಗೆದು ಇದರ ಪಲ್ಪ್ ಬೇರೆ ಬೀಜ ಬೇರೆ ಎಲ್ಲ ಮಾಡ್ಕೋಬೇಕು. ಇವಾಗ ನಾನು ಇದನ್ನು ಬೀಜ ಬೇರೆ ಪಲ್ಪ್ ಬೇರೆ ಎಲ್ಲ ಮಾಡ್ತಾ ಇದ್ದೀನಿ ನೋಡಿ. ತುಂಬಾ ಟೇಸ್ಟಿಯಾಗಿರುತ್ತೆ ಇದು, ಇಮಿಡಿಯೇಟಾಗಿ ಮಾಡ್ಕೋಬೋದು. ಇವಾಗ ಪಲ್ಪೆಲ್ಲ ನಾನು ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ನಾನಿವಾಗ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದಕ್ಕೆ 1 ಕಪ್ಪಷ್ಟು ಹಾಲನ್ನ ಹಾಕ್ಕೋಬೇಕು. ಹಾಕ್ಕೊಂಡು ಇದನ್ನು ಸ್ಮೂತಾಗಿರುವಂಥ ಒಂದು ಪೇಸ್ಟನ್ನ ನೀವು ರೆಡಿ ಮಾಡ್ಕೋಬೇಕು. ಇದನ್ನು ಮಾಡಿಕೊಂಡು ಪಕ್ಕದಲ್ಲಿ ಇಟ್ಕೊಳ್ಳಿ. ಇವಾಗ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಕಡಾಯಿನ ಇಡ್ತಾಯಿದ್ದೀನಿ. ಈ ಕಡಾಯಿ ಬಿಸಿಯಾದ ನಂತರ ಇದಕ್ಕೆ ನಾನು 1 ಲೀಟ್ರಷ್ಟು ಹಾಲನ್ನ ಹಾಕ್ತಾಯಿದ್ದೀನಿ. ಹಾಲು ಚೆನ್ನಾಗಿ ಬಾಯ್ಲ್ ಆಗಬೇಕು, ಅದುವರೆಗೂ ಈ ಥರ ಸ್ಪೂನ್ ಹಾಕ್ತಾನೆ ಬಾಯ್ಲ್ ಮಾಡ್ಕೊಳ್ಳಿ. ಏನಕ್ಕಂದರೆ ಒಂದೊಂದು ಸಲ ಹಾಲು ಏನಾಗುತ್ತೆ ತಲೆ ಹಿಡ್ಕೊಂಡಂಗೆ ಆಗುತ್ತೆ. ಅದಕ್ಕೋಸ್ಕರ ಈ ಥರನೇ ಸ್ಪೂನ್ ಹಾಕಿ ಇದರ ಅರ್ಧದಷ್ಟು ಆಗಬೇಕು. ಅರ್ಧದಷ್ಟು ಆಗುವವರೆಗೂ ಇದನ್ನು ನೀವು ಚೆನ್ನಾಗಿ ಇದನ್ನು ಬಾಯ್ಲ್ ಮಾಡ್ಕೋಬೇಕು. ಇವಾಗ 1 ಲೀಟ್ರ್ ನಾವು ಹಾಲು ತೊಗೊಂಡ್ರೆ ಅದು ಅರ್ಧ ಲೀಟ್ರಷ್ಟು ಆಗಬೇಕು, ಅದುವರೆಗೂ ಇದನ್ನು ಬಾಯ್ಲ್ ಮಾಡ್ಕೋಬೇಕು. ಇವಾಗ ನೋಡಿ ಅರ್ಧದಷ್ಟು ಆಗ್ತಾ ಬಂತು ನೋಡಿ. ಈಗ ಫುಲ್ಲು ನಾವು 1 ಲೀಟ್ರ್ ಹಾಕಿರೋದು ಏನಾಗಿದೆ, ಅರ್ಧ ಲೀಟ್ರಷ್ಟು ಹಾಲು ಆಗಿಬಿಟ್ಟಿದೆ. ಇವಾಗ ನಾವು ಆವಾಗಲೇ ಪೇಸ್ಟ್ ಮಾಡ್ಕೊಂಡಿದ್ವಲ್ವ ಎಗ್ ಫ್ರೂಟ್ ಇದು, ಅದನ್ನು ನಾನಿವಾಗ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಇದು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಹಾಕಿ ಒಂದು ಸ್ವಲ್ಪ ಆಗುವಾಗ ಏನಾಗುತ್ತೆ, ತಿಕ್ಕಾಗ್ತಾ ಬರುತ್ತೆ. ಆಮೇಲೆ ಇದು ಬಾಯ್ಲ್ ಆಗ್ತಾ ಬರುವಾಗ ಏನಾಗುತ್ತೆ, ಒಂದು ಸ್ವಲ್ಪ ಸಿಡ್ದಂಗೆ ಆಗುತ್ತೆ. ಆವಾಗ ಏನು ಮಾಡಬೇಕು, ಮುಚ್ಚಳ ಹಾಕಿಬೇಕಾದ್ರೆ ನೀವು ಇದನ್ನು ಫುಲ್ಲು ಡ್ರೈ ಮಾಡ್ಕೋಬೇಕು. ನಾನಿವಾಗ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡು ತಿಕ್ ಮಾಡ್ತಾಯಿದ್ದೀನಿ. ಇದನ್ನು ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನೀವು ಇದನ್ನು ತಿಕ್ ಮಾಡ್ತಾ ಬರಬೇಕು. ಇವಾಗ ತಿಕ್ಕಾಗ್ತಾ ಬಂತು ನೋಡಿ. ನೀರಿನ ಅಂಶ ಎಲ್ಲ ಒಂದು ಸ್ವಲ್ಪ ಕಮ್ಮಿಯಾಗಿ ತಿಕ್ಕಾಗಿದಾಗ ಇದಕ್ಕೆ ಶುಗರ್ನ ಹಾಕ್ಕೋಬೇಕು. ಸಕ್ಕರೆನ 1 ಕಪ್ಪು ಸಕ್ಕರೆನ ಹಾಕ್ಕೋಬೇಕು. ನೀವು ಸ್ವೀಟ್ ಎಷ್ಟು ತಿಂತೀರೋ ಅಷ್ಟು ಜಾಸ್ತಿನೂ ಹಾಕ್ಕೋಬೋದು. ನಾನಂದರೆ ಮೀಡಿಯಮ್ ಆಗಿ ಇದಕ್ಕೆ ಸ್ವೀಟ್ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ 1.5 ಕಪ್ಪಲ್ಲಿ ಹಾಕ್ಕೊಂಡ್ರು ತುಂಬಾ ಚೆನ್ನಾಗಿ ಬರುತ್ತೆ. ಅದು ಕರಗುವವರೆಗೂ ಮತ್ತೆ ಅದನ್ನು ಏನು ಮಾಡಬೇಕು, ನೀವು ಮತ್ತೆ ಅದನ್ನು ಬೇಯಿಸಿ ನೀರೆಲ್ಲ ಡ್ರೈ ಆಗುವವರೆಗೂ ಅದನ್ನು ನೀವು ತಿಕ್ಕಾಗುವವರೆಗೂ ಅದನ್ನು ಬೇಯಿಸ್ಕೋಬೇಕು. ಚೆನ್ನಾಗಿ ತಿಕ್ಕಾದ ನಂತರ ನೋಡಿ ಇದಕ್ಕೆ ಒಂದು 3 ಸ್ಪೂನಷ್ಟು ರೋಸ್ ವಾಟರ್ನ ಹಾಕ್ಕೋಬೇಕು. ಅಂದರೆ ಎಗ್ ಫ್ರೂಟಿಗೆ ಯಾವ ಟೇಸ್ಟ್ ಇರಲ್ಲ, ಆಮೇಲೆ ಯಾವುದೇ ಫ್ಲೇವರ್ ಕೂಡ ಇರಲ್ಲ. ಅದಕ್ಕೋಸ್ಕರ ಒಂದು 3 ಸ್ಪೂನಷ್ಟು ನೀವೇನು ಮಾಡಬೇಕು, ಇದಕ್ಕೆ ರೋಸ್ ವಾಟರ್ನ ಹಾಕ್ಕೋಬೇಕು. ಆಮೇಲೆ 1 ಪಿಂಚಷ್ಟು ಸ್ಯಾಫ್ರಾನ್ನ ಹಾಕ್ಕೋಬೇಕು. ಕೇಸರಿ ಹೂವು ಬರುತ್ತಲ್ಲ ಅದನ್ನು ಹಾಕ್ಕೋಬೇಕು. ಆಮೇಲೆ ಏಲಕ್ಕಿ ಪೌಡ್ರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಏನು ಮಾಡಬೇಕು, ಡ್ರೈ ಮಾಡ್ಕೋಬೇಕು. ನೀವು ಬರ್ಫಿ ಕನ್ಸಿಸ್ಟೆನ್ಸಿಗೆ ಬರಬೇಕು, ಅದುವರೆಗೂ ಇದನ್ನು ಚೆನ್ನಾಗಿ ನೀವೇನು ಮಾಡಬೇಕು, ಡ್ರೈ ಮಾಡ್ಕೋಬೇಕು. ಮತ್ತು ಇವಾಗ ಏನು ಮಾಡಬೇಕಂದ್ರೆ ಅದು ಒಂದು ಸ್ವಲ್ಪ ಗಟ್ಟಿ ಆಗ್ತಾ ಬರುವಾಗ ಇದಕ್ಕೆ 1 ಕಪ್ಪಷ್ಟು ತುಪ್ಪನ ಹಾಕ್ಕೋಬೇಕು. ಒಂದೇ ಸಲಕ್ಕೆ ಹಾಕೋಕ್ಕೆ ಹೋಗಬೇಡಿ, ಒಂದೊಂದೇ ಸ್ಪೂನ್ ಹಾಕಿ ಇದನ್ನು ಮಿಕ್ಸ್ ಮಾಡ್ತಾ ಹಾಕ್ಕೋಬೇಕು. ಇವಾಗ ನೋಡಿ ನಾನು ಒಂದೊಂದೇ ಸ್ಪೂನ್ ಥರ ಹಾಕಿ ಇದನ್ನು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಆವಾಗ ಒಂದು ಒಳ್ಳೆ ಟೆಕ್ಸ್ಚರ್ ಬರುತ್ತೆ. ಬರ್ಫಿದು ಒಳ್ಳೆ ಟೇಸ್ಟ್ ಕೊಡುತ್ತೆ ಬರ್ಫಿ ಥರ ನೋಡಿ. ಮತ್ತು ನಾನು ಇವಾಗ 1 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಒಂದೊಂದೇ ಸ್ಪೂನ್ ಹಂಗೆ ಹಾಕ್ಕೋಬೇಕು. ಇದೇ ಥರ ಒಂದು 7ರಿಂದ 8 ಸಲ ಆಗುತ್ತೆ ಈ ಥರ ಹಾಕ್ಕೊಳ್ಳೋದು. ಅವಾಗ ಒಂದು ಒಳ್ಳೆ ಟೆಕ್ಸ್ಚರ್ ಕೊಡುತ್ತೆ ಮತ್ತು ಬರ್ಫಿ ಟೇಸ್ಟ್ ಮಾತ್ರ ಪರ್ಫೆಕ್ಟಾಗಿ ಬರುತ್ತೆ ನೋಡಿ. ಇವಾಗ ತಿಕ್ಕಾಗ್ತಾ ಬರುತ್ತೆ. ಇದು ನೀವು ತುಪ್ಪ ಹಾಕ್ದಂಗೆ ತಿಕ್ಕಾಗಿ ಒಂಥರ ಒಳ್ಳೆ, ನೀವು ಬರ್ಫಿ ಮಾಡುವಾಗ ಒಂಥರ ಟೆಕ್ಸ್ಚರ್ ಬರುತ್ತಲ್ವ, ಆ ಥರ ಟೆಕ್ಸ್ಚರ್ ಬರುತ್ತೆ. ತುಂಬಾ ಚೆನ್ನಾಗಿರುವಂಥ ಒಂದು ಟೇಸ್ಟ್ ಕೊಡುತ್ತೆ. ಇವಾಗ ನಾನು ಇದನ್ನು ಪಕ್ಕದಲ್ಲಿ ಇಡ್ತಾಯಿದ್ದೀನಿ. ಇವಾಗ ನಾನು ಇದಕ್ಕೆ ಒಂದು ಡ್ರೈ ಫ್ರೂಟ್ಸ್ ಎಲ್ಲ ರೋಸ್ಟ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಒಂದು ಸಣ್ಣ ಒಗ್ಗರಣೆ ಪಾತ್ರೆನ ಇಡ್ತಾಯಿದ್ದೀನಿ. ಇದಕ್ಕೆ ಒಂದು 3 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದನ್ನು ಬಿಸಿ ಆದ ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂಥ ಗೋಡಂಬಿನ ಹಾಕ್ಕೋಬೇಕು. ಅದೊಂದು ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಇದಕ್ಕೆ ಒಂದು 3 ಸ್ಪೂನಷ್ಟು ಮೆಲನ್ ಸೀಡ್ಸ್ ಬರುತ್ತೆ, ಅದನ್ನು ಹಾಕ್ಕೋಬೇಕು. ಅದಿಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು, ಇದ್ದರೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಇದಕ್ಕೆ ಒಂದು 3 ಸ್ಪೂನಷ್ಟು ದ್ರಾಕ್ಷಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗೋಲ್ಡನ್ ಬ್ರೌನ್ ಬರುವವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿದ ನಂತರ ನಾವು ಆವಾಗಲೇ ಮಾಡಿರುವಂಥ
ಬರ್ಫಿ ಮಿಕ್ಸ್ಚರ್ ಇದೆಯಲ್ವ ಅದಕ್ಕೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡ್ರೆ ನೀವೆಷ್ಟು ಡ್ರೈ ಫ್ರೂಟ್ಸ್ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಈ ರೆಸಿಪಿಗೆ. ಬರ್ಫಿ ರೆಸಿಪಿಗೆ ತುಂಬಾ ಚೆನ್ನಾಗಿರುವಂಥ ಒಂದು ಬರ್ಫಿ ರೆಡಿ ಆಗುತ್ತೆ. ಇದನ್ನು ಹಾಕಿ ನೋಡಿ, ಇವಾಗ ಪರ್ಫೆಕ್ಟಾಗಿ ಬಂದಿದೆ, ತಿಕ್ಕಾಗಿ ಪರ್ಫೆಕ್ಟಾಗಿ ಬಂದಿದೆ ನೋಡಿ. ಇದನ್ನು ನಾನಿವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಇದೊಂದು ಪ್ಲೇಟಿಗೆ ಹಾಕ್ಕೋಬೇಕು. ಆ ಪ್ಲೇಟಿಗೆ ನಾನಿವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಇದನ್ನು ನಾನಿವಾಗ ಬ್ರಷ್ ಮಾಡ್ತಾಯಿದ್ದೀನಿ. ಬ್ರಷಲ್ಲಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಆಮೇಲೆ ನಾವು ಬರ್ಫಿ ಅಂತ ಮಾಡಿದ್ದೀವಲ್ಲ ಅದನ್ನು ನಾವು ಇವಾಗ ಏನು ಮಾಡಬೇಕು, ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಸ್ಪ್ರೆಡ್ ಮಾಡ್ಕೊಂಡು ಇದನ್ನು ಫುಲ್ಲು ಕರೆಕ್ಟ್ ಲೆವೆಲ್ ಥರ ಮಾಡ್ಕೋಬೇಕು. ಅದನ್ನು ಪರ್ಫೆಕ್ಟ್ ಆಗಿರೋ ಲೆವೆಲ್ ಬಂದ ನಂತರ ಇದನ್ನು ನೀವು ತಣ್ಣಗಾಗೋಕ್ಕೆ ಇಡಬೇಕು. ಒಂದು 3 ಗಂಟೆ ಆದರೂ ಬೇಕು ಇದು ತಣ್ಣಗಾಗೋಕ್ಕೆ. ಇವಾಗ 3 ಗಂಟೆ ಆದ ನಂತರ ನೋಡಿ ಇದನ್ನು ನಾನಿವಾಗ ಕಟ್ ಮಾಡ್ತಾಯಿದ್ದೀನಿ. ಪರ್ಫೆಕ್ಟಾಗಿ ಬಂದಿದೆ, ತುಂಬಾ ಚೆನ್ನಾಗಿರುವಂಥ ಒಂದು ಬರ್ಫಿ ರೆಡಿಯಾಗಿದೆ. ಇದನ್ನು ಈ ಥರ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಇದನ್ನು ಕಟ್ ಮಾಡ್ಕೊಂಡ್ರೆ ಆಯಿತು. ನಾನು ಇದನ್ನು ಇವಾಗ ಸ್ಕ್ವೇರ್ ಶೇಪಲ್ಲಿ ನಾನಿವಾಗ ಕಟ್ ಮಾಡ್ತಾಯಿದ್ದೀನಿ. ಇದನ್ನು ಎಲ್ಲ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಈ ಥರ ಮಾಡಿಕೊಂಡ್ರೆ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ಅಷ್ಟು ಚೆನ್ನಾಗಿರುವಂಥ ಒಂದು ಟೇಸ್ಟಿಯಾಗಿರುವಂಥ ಒಂದು ರೆಸಿಪಿ. ಇದ್ರ ಮೇಲ್ಗಡೆ ನೀವು ಬೇಕಂದರೆ ಪಿಸ್ತಾನ ಪೌಡ್ರ್ ಥರ ಮಾಡಿಕೊಂಡು ಹಾಕ್ಕೋಬೋದು. ಇಲ್ಲ ಅಂದರೆ ನೀವು ಡೆಸಿಕೇಟೆಡ್ ಕೋಕೋನಟ್ ಬರುತ್ತಲ್ಲ, ಕೋಕೋನಟ್ ಪೌಡ್ರು ಅದನ್ನು ಹಾಕ್ಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ ಇದನ್ನು ಸರ್ವ್ ಮಾಡೋಕ್ಕೆ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಈ ರೆಸಿಪಿಗೆ ಒಂದು ಲೈಕ್ ಕೊಡಲಿಕ್ಕಂತೂ ಮರಿಬೇಡಿ ಫ್ರೆಂಡ್ಸ್. ಹೆಂಗಾಯಿತು ಅಂತ ನನಗೆ ಕಮೆಂಟಲ್ಲಿ ಒಂದು ಕಮೆಂಟ್ ಹಾಕಿ. ನೆಕ್ಸ್ಟ್ ನಾನು ಹೊಸ ರೆಸಿಪಿಯೊಂದಿಗೆ ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್. ಬಾಯ್.